ಹಿಂದೆ ಪುರಾಣಗಳಲ್ಲೆಲ್ಲ ನಾವು ರಾಕ್ಷಸರನ್ನ ಕೇಳಿದ್ವಿ, ಕಥೆಗಳನ್ನ ಓದಿದ್ವಿ, ಕೇಳಿಸ್ಕೊಂಡಿದ್ವಿ. ಆದರೆ ಆ ರಾಕ್ಷಸರು ಈಗಲೂ ಕೂಡ ಕಲಿಯುಗದಲ್ಲೂ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗದ ಮಂಜುನಾಥ್ ಕೂಡ ಬಲಿಯಾಗಿರೋದು. ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗಕ್ಕೆ ಮಂಜುನಾಥ್ ಪಾರ್ಥಿವ ಶರೀರ ತಲುಪುತ್ತೆ. ಮಧ್ಯಾಹ್ನ 12 ಗಂಟೆ ನಂತರ ಮಂಜುನಾಥ್ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ. ಮಂಜುನಾಥ್ ಅಂತಿಮ ಮೆರವಣಿಗೆಗೆ ವಾಹನ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 7 ರಿಂದ 8 ಕಿಲೋಮೀಟರ್ ಮೆರವಣಿಗೆ ಸಾಗಲಿದೆ. ರಕ್ತ ಕುದಿತಾ ಇದೆ. ಇವೆಲ್ಲ ಕೇಳಿಸ್ಕೊಳ್ತಾ ಇದ್ದಾಗ ಆಕ್ರೋಶ ಬರ್ತಾ ಇದೆ. ಬಟ್ ಅಸಹಾಯಕರಾಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದುಬಿಟ್ಟಿದ್ದೀವಿ. ಮಾತುಗಳಲ್ಲಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು ನಾವು. ಆದರೆ ಈ ರಾಜ್ಯದಲ್ಲಿ, ಈ ದೇಶದ ಒಳಗಡೆಗೆ ಇರುವಂಥ ಉಗ್ರರ ಸ್ವರೂಪದಲ್ಲೇ ಇರುವಂಥವ್ರು ಕೆಲವರಿಗೆ ನೀವೆಲ್ಲ ಅಮಾಯಕರು, ಬ್ರದರ್ಸು ಅಂತೆಲ್ಲ ಕರ್ಕೊಂಡು ಓಡಾಡಿದ್ರಲ್ಲ, ಅವರನ್ನು ಕೂಡ ನೀವು ಬೆಳೆಸ್ತಾ ಇದ್ದೀರಾ. ಮುಂದೊಂದು ದಿನ ಅವರು ಕೂಡ ಇದೇ ರೀತಿಯಾಗಿ ಹೊಡಿತಾರೆ. ಈಗಾಗಲೇ ಹೊಡೆದಿದ್ದು ನೋಡಿದ್ದೀವಿ ಅನೇಕ ಕಡೆಗಳಲ್ಲಿ. ನುಗ್ಗಿ ನುಗ್ಗಿ ಹೊಡೆದಿದ್ದಾರೆ, ಬೆಂಕಿಯನ್ನು ಕೂಡ ಇಟ್ಟಿದ್ದು ನೋಡಿದ್ದಾರೆ. ಅಲ್ಲಿ ಉಗ್ರರು ಸೈನಿಕರಿಗೆ ಗುಂಡೇಟನ್ನು ಹೊಡಿತಾ ಇದ್ರೆ, ಇಲ್ಲಿರುವಂತಹ ಉಗ್ರರ ಸ್ವರೂಪದಲ್ಲಿರುವಂಥವರು ಪೊಲೀಸರಿಗೂ ಹೊಡೆದಿರೋದಿದೆ, ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಇಟ್ಟಿರೋದಿದೆ, ಸಾರ್ವಜನಿಕ ಮನೆಗಳಿಗೂ ಕೂಡ ಕಲ್ಲೆಸ್ತಿರೋದು ಇದೆ. ಏನು ವ್ಯತ್ಯಾಸ ಇದೆ? ನೀವು ಅವ್ರನ್ನ ಪೋಷಿಸ್ತಾ ಇದ್ದೀರಾ, ಅಲ್ಲಿ ಕಾಶ್ಮೀರದಲ್ಲಿರುವಂಥ ಅವರನ್ನ ಬರ್ಮಾಡಿಕೊಂಡು ಒಳಗಡೆಗೆ ಬಿಡ್ಕೊಳ್ತಾ ಇದ್ದಾರೆ. ಜನರ ಸಹಕಾರ ಇಲ್ಲದೆ ಇವ್ಯಾವುದು ನಡೆಯೋದಿಲ್ಲ. ಒಳಗಡೆಗೆ ಇರುವಂಥವರಿಗೆ ರಾಜಕೀಯ ಸಹಕಾರ, ಅಲ್ಲಿರುವಂಥವರಿಗೆ ಜನರ ಸಹಕಾರ. ಅಲ್ಲಿರೋರು ಒಳಗಡೆಗೆ ನುಗ್ಗಿ ಗುಂಡೇಟನ್ನು ಹೊಡಿತಾರೆ, ಅಲ್ಲಿರೋರು ಬಾಂಬ್ ಬ್ಲಾಸ್ಟನ್ನು ಮಾಡ್ತಾರೆ, ಒಳಗಡೆಗಿರೋರು ಕಲ್ಲೇಟು ಹೊಡಿತಾರೆ, ಬೆಂಕಿಯನ್ನು ಹಚ್ತಾರೆ. ಅವ್ರನ್ನ ಅಮಾಯಕರು ಅಂತ ಹೇಳ್ಕೊಂಡು ಓಡಾಡಿಕೊಂಡು ಅವ್ರಿಗೆ ಬೇಕಾಗಿರುವಂಥ ಬೆಂಬಲವನ್ನು ಕೊಟ್ಕೊಂಡು ಓಡಾಡ್ತೀರಾ. ಇಲ್ಲಿ ಹಾವಿಗೆ ಹಾಲನ್ನು ಎರೆದು ಪೋಷಿಸ್ತಾ ಇದ್ದೀರಾ. ಅಲ್ಲಿ ನಿಜವಾದಂಥ ಹಾವುಗಳನ್ನು ಕರ್ಕೊಂಡು ಬಂದೇ ಒಳಗಡೆ ಬಿಡ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಇದನ್ನು ಎಲ್ಲಿಯವರೆಗೂ ಕೂಡ ಈ ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಹೊಸ ರೂಲ್ಸ್ ಮಾಡಿಬಿಡ್ಬೇಕು ಈ ದೇಶದಲ್ಲಿ. ನೀವೇನಾದರೂ ರಾಜಕೀಯಕ್ಕೆ ಬರಬೇಕು ಅಂದರೆ 4 ವರ್ಷ ಫಸ್ಟು ಸೇನೆಯಲ್ಲಿ ಸೇವೆಯನ್ನು ಮಾಡಿಕೊಂಡೇ ಒಳಗಡೆಗೆ ಬರಬೇಕು ಅಂತ ಹೇಳಿ ಅದನ್ನು ಮಾಡಬೇಕು. ಗಡಿ ಕಾಯ್ಕೊಂಡು ಬನ್ನಿ 4 ವರ್ಷ, ಗಡಿ ಕಾದ ನಂತರ ಒಳಗಡೆಗೆ, ದೇಶದ ಒಳಗಡೆಗೆ ನೀವು ಬನ್ನಿ ಅಂತೇಳಿ. ಅವಾಗ ಇವರಿಗೆಲ್ಲ ಬುದ್ಧಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ದೇಶದ ಗಡಿಯನ್ನು ಕಾದ್ಕೊಂಡು ಬರಬೇಕು 2 ವರ್ಷ. ಸಿಸ್ಟಮ್ ಮಾಡಬೇಕು ಅದನ್ನು, ಅವಾಗ ಬುದ್ಧಿ ಬರುತ್ತೆ. ಇಲ್ಲಾಂದರೆ ಬರಲ್ಲ ಇಲ್ಲಿರುವಂಥವ್ರಿಗೆ ಯಾರಿಗೂ ಕೂಡ. ಇದೇ ರೀತಿಯಾಗಿ ಅಮಾಯಕರನ್ನು ನೋಡ್ತಾ ಇರಬೇಕು, ಅವ್ರು ಬಲಿಯಾಗಿರುತ್ತೆ. ಉಗ್ರರ ದಾಳಿಗೆ ತುತ್ತಾದಂತಹ ಮಂಜುನಾಥ್ ರಾವ್ ಅವರ ಭಾವ ಅಶ್ವಿನ್ ಅವರು ನಮ್ಮ ಜೊತೆಲಿದ್ದಾರೆ. ಸರಿ ಸರ್, ವಿಧಿವಿಧಾನ ಯಾವ ರೀತಿಯಾಗಿರುತ್ತೆ ಇವತ್ತು? ಅದು ನಮ್ಮ ಸಂಪ್ರದಾಯದ ಪ್ರಕಾರ ಇರುತ್ತೆ ಸರ್. ಏನೇನು ಆಗಬೇಕು ಶಾಸ್ತ್ರ, ಇದರ ಪದ್ಧತಿ, ಅದರ ಪ್ರಕಾರ ನಾವೀಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅದನ್ನು ನಿರ್ವಹಿಸೋರ ಜೊತೆ ಅವರು ಕೂಡ ಪಾರ್ಥಿವ ಬಂದ ಕೂಡಲೇ ಆಗಮಿಸ್ತಾರೆ. ಅದಕ್ಕೆ ಸಮಯ ಎಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಅವರ ಸೂಚನೆ ಸಲಹೆ ಏನೇನಿದೆ, ಅವ್ರು ಏನು ಮಾಡಬೇಕು ಅಂತಾರೆ, ಅದರ ಪ್ರಕಾರ ಎಲ್ಲ ನಡೆಸ್ತೀವಿ ಸರ್. ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಸರ್? ಎಷ್ಟು ಗಂಟೆವರೆಗೂ ಇರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಸರ್? ಅದೇ ದೇಹ ಪಾರ್ಥಿವನ ತಂದ ಮೇಲೆ ಫಸ್ಟು ಮನೆ ಒಳಗಡೆ ನಮ್ಮ ಕೌಟುಂಬಿಕ ಇದರಲ್ಲಿ ಕುಟುಂಬಸ್ಥರೆಲ್ಲ ಅಂತಿಮ ನಮನ ಸಲ್ಲಿಸ್ತಾರೆ. ವಿಧಿವಿಧಾನಗಳು ನೆರವೇರುತ್ತೆ. ಅದರ ನಂತರದಲ್ಲಿ ಸುಮಾರು ಒಂದು ಕಾಲು ಗಂಟೆ ಆಗ್ಬೋದು, ಹೆಚ್ಚು ಕಡಿಮೆ ಸಮಯ. ಅದು ನಾನು ಎಕ್ಸಾಕ್ಟ್ ಹೇಳಲಿಕ್ಕಾಗಲ್ಲ. ನಂತರದಲ್ಲಿ ನಾವು ಇಲ್ಲೇ ನಮ್ಮ ಮನೆ ಎದುರುಗಡೆನೇ ವ್ಯವಸ್ಥೆ ಇದೆ, ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು, ಯಾಕೆಂದರೆ ಎಲ್ಲರೂ ನೋಡಬೇಕು, ಮಂಜುನಾಥ್ ಅವರು ತುಂಬ ಅಕಾಲಿಕವಾಗಿ ಒಂದು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ತಮ್ಮ ಜೀವನವನ್ನು ಮುಗಿಸಿದ್ದಾರೆ. ಹಾಗಾಗಿ ಅವರಿಗೆ, ಸಾರ್ವಜನಿಕರಿಗೂ ಕೂಡ ಸೇರಿದವರು ಎಲ್ಲರೂ ನೋಡಬೇಕು ಅಂತ ಒಂದು ಇದಿರೋದ್ರಿಂದ ಅವರಿಗೆ ದರ್ಶನಕ್ಕೆ 12:30ವರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ದಿನಗಳ ಕಾಲ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಸರ್ ಮೃತದೇಹಕ್ಕಾಗಿ. ಅವ್ರ ಪತ್ನಿ, ಮಗ ಕೂಡ ಅಲ್ಲೇ ಇದ್ದಾರೆ. ಯಾವ ರೀತಿಯಾಗಿ ಧೈರ್ಯವಾಗಿದ್ದಾರೆ ಸರ್? ನಾವು ಫೋನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಈಗಲೂ ಕೂಡ ಫೋನ್ ಮಾಡಿದ್ದೆ. ನಾವು ಬೆಂಗಳೂರಿಗೆ ಅವರ ಕರೆ ತರಕ್ಕೆ ಹೋದಂಥ ಪಲ್ಲವಿ ಅವರ ಅಣ್ಣನ ಜೊತೆ ಫೋನಲ್ಲಿ ನಿರಂತರವಾಗಿ ನಾವು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದೀವಿ. ಈಗ ಅದೇ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅವ್ರು ಬಂದ ಮೇಲೆ ನಾವು ಹೇಳೋಕ್ಕೆ ಸಾಧ್ಯ. ಅಂದರೆ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇದೆ. VIPs ಎಲ್ಲರೂ ಬರ್ತಾರೆ, ಮಿನಿಸ್ಟ್ರುಗಳೆಲ್ಲರೂ. ಅದರ ಬಗ್ಗೆ ಎಲ್ಲ ಸಂಬಂಧಪಟ್ಟವರು ಹೇಳ್ತಾರೆ ಸರ್. ನಾವು ಅಂದರೆ ತುಂಬ ಜನ ಬರ್ತಾರೆ ಅಂತಿದೆ. ಅದರ ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಏನು ಇಲ್ಲಿ ಆಗಬೇಕು ಕಾರ್ಯಗಳು, ವಿಧಿವಿಧಾನಗಳು, ಅದನ್ನು ಜಿಲ್ಲಾಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಕೂಡ ನಮ್ಮ ಈ ಒಂದು ಇದಕ್ಕೆ ಮಂಜುನಾಥ್ ಅವರ ಒಂದು ಇದನ್ನು ತರಲಿಕ್ಕೆ, ಅಲ್ಲಿಂದ ಇದು ಮಾಡೋಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೆ ಮಾಧ್ಯಮದವರಾಗಿರ್ಬೋದು, ಸಾರ್ವಜನಿಕರು ಎಲ್ಲ ಸಹಕಾರ, ನೆರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಮೂಲಕ